ತುಂಬ ಸಂತೋಷ ಆಗ್ತಾ ಇದೆ ಜಯ್. ಮಕ್ಕಳ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ನಿನ್ನ ಥಾಟ್ ನನಗೆ ತುಂಬ ಇಷ್ಟ ಆಯಿತು. ತಂದೆ ಇಲ್ದಿರೋ ಮಕ್ಕಳು ಆಂಟಿ, ಅವ್ರು ಸಂತೋಷ ಪಡ್ತಾರೆ ಅಂತ ಮಾಡ್ತಿದ್ದೀನಿ. ಇದರಲ್ಲಿ ನನ್ನ ಸಂತೋಷನ ಕೂಡ ಹುಡ್ಕೊಂಡಿದ್ದೀನಿ. ಹೌದಮ್ಮ, ಆ ಮಕ್ಕಳು ಅಂದ್ರೆ ಜೈಗೆ ಎಷ್ಟು ಇಷ್ಟ ಅಂದ್ರೆ ಇವತ್ತು ದೇವಸ್ಥಾನದಲ್ಲಿ ಅವ್ರ ಹೆಸರಲ್ಲಿ ಪೂಜೆನೂ ಮಾಡಿಸ್ತಾ. ಒಳ್ಳೆ ಕೆಲಸನೇ ಮಾಡಿದ್ರಿ ಅಜ್ಜಿ. ಆ ಮಕ್ಕಳು ಜೈ ಗಂಗಾ ಮಕ್ಕಳು ಅಂತ ಪುರೋಹಿತರು ಮಂತ್ರ ಕೂಡ ಹೇಳಿದ್ರಂತಲ್ವಾ? ಆಗ ಜೈ ಎಷ್ಟು ಸಂತೋಷ ಪಟ್ಟ ಗೊತ್ತಾ ಆತ್ಗೆ. ನಿಜವಾಗ್ಲೂ ಆ ಮಕ್ಕಳು ಗಂಗಾ ಮಕ್ಕಳಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸ್ತು. ನೋಡಿದ್ಯಾ ನಿತ್ಯ, ನಿಮ್ಮಮ್ಮನ್ನು ಸೇರಿ ಎಲ್ಲರೂ ಆ ಮಕ್ಕಳ ಬಗ್ಗೆನೇ ಮಾತಾಡ್ಕೋತಿದ್ದಾರೆ. ನಮ್ಮನ್ ಬಿಟ್ರೆ ನಿನ್ ಬಗ್ಗೆ ಒಬ್ರು ಕೂಡ ಯೋಚನೆ ಮಾಡ್ತಿಲ್ಲ. ನನ್ನ ಬಗ್ಗೆ ಡಿಸ್ಕಸ್ ಮಾಡೋ ಟೈಮ್ ಸದ್ಯದಲ್ಲೇ ಬರುತ್ತೆ. ಈ ನೈಟ್ ಆ ಕಿಡ್ಸ್ನ ಜೈ ಇಂದ ದೂರ ಮಾಡ್ತೀನಿ. ಏನ್ ಪ್ಲಾನ್ ಮಾಡಿದ್ಯಮ್ಮ? ನೀವೇ ನೋಡ್ತಾ ಇದ್ದೀರಲ್ವಾ, ಆ ಮಕ್ಕಳನ್ನ ಜೈ ಭೇಟಿ ಮಾಡೋದು ಇದೇ ಕೊನೆ ಸರಿ ಆಗತ್ತೆ. ಅಂದ್ರೆ ಆ ಮಕ್ಕಳನ್ನೇನಾದ್ರೂ ಸಾಯಿಸ್ತೀಯ ನಿತ್ಯ? ತಿನ್ನೋಕ್ಕೂ ಮುಂಚೆ ರುಚಿ ಕೇಳೋದು ಯಾಕೆ ಆಂಟಿ? ಅಂದ್ರೆ ಆ ಪ್ಲಾನ್ ಏನು ಅಂತ ಹೇಳಿದ್ರೆ ಅದ್ರಲ್ಲಿ ಏನಾದ್ರೂ ಲೋಪದೋಷ ಇದ್ರೆ ಹೇಳ್ತೀನಲ್ವೇನಮ್ಮ? ಅಗತ್ಯ ಇಲ್ಲ, ಎಲ್ಲ ಪಕ್ಕ ಪ್ಲಾನ್ ಮಾಡಿದ್ದೀನಿ. ಫೇಲ್ ಆಗೋ ಚಾನ್ಸೇ ಇಲ್ಲ. ಬಾಂಬ್ ಏನಾದ್ರೂ ಇಟ್ಟಿದ್ರೆ ಮೊದ್ಲೇ ಹೇಳಮ್ಮ. ಜೈನ ಕರ್ಕೊಂಡು ನಾನು ನಿಮ್ಮ ಅಂಕಲ್ ಹೊರಟೋಗ್ತೀವಿ. ನೀವು ಹೋದ್ರೆ ಹೇಗೆ ಆಂಟಿ? ಎಲ್ಲರೂ ಇರ್ಬೇಕು. ನಾನ್ ಮಾಡೋ ಪ್ಲಾನ್ ಎಲ್ಲರ ಮುಂದೆನೆ ನಡಿಬೇಕು. ಚಂದ್ರಿಕಾ, ಹೋ ನಿತ್ಯ, ನೀನ್ ಕೂಡ ಇಲ್ಲೇ ಇದೆಯಮ್ಮ? ಅಲ್ಲಿ ಜೈ ಜೊತೆ ಮಾತಾಡ್ತಿರೋ ಗೆಸ್ಟ್ ಯಾರು ನಿನ್ನ ಕೇಳಿದ್ರಮ್ಮ? ಯಾರು? ಗೊತ್ತಿಲ್ಲಮ್ಮ. ಜೈಗೆ ನಿನ್ಗೆ ಮದುವೆ ಯಾವಾಗ ಅಂತ ಕೇಳ್ತಿದ್ದಾರೆ. ಅವರಿಗೆ ಜೈ ಏನೋ ಹೇಳ್ತಿದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಜೈ ಏನ್ ಹೇಳ್ತಿದ್ದಾನೆ ಪೌಡ್ರು? ನಿತ್ಯನ ಇಲ್ಲಿಂದ ಕಳ್ಸೋದಿಕ್ಕೆ ಏನೋ ಹಾಗೆ ಸುಮ್ಮನೆ ಹೇಳ್ದೆ ಕಣೆ. ಓಹೋ, ನಿನಗೂ ತಲೆ ಇದೆ ಪೌಡ್ರು. ಈ ಪ್ಲಾನ್ ಮಾಡಿಸಿದ್ದೆ ನಾನ್ ಕಣಮ್ಮ. ಗಂಗಾನ ನಿತ್ಯ ಹಾಗೆ ಬದಲಾಯಿಸೋದಿಕ್ಕೆ ಅವಳ ಡ್ರೆಸ್ ರೆಡಿ, ಮೇಕಪ್ ಕಿಟ್ ರೆಡಿ ಎಲ್ಲ ತಗೊಂಡು ಹೋಗಿ ಬೆಡ್ರೂಮ್ ಅಲ್ಲಿ ಇಟ್ಟಿದ್ದೀನಿ. ನಿತ್ಯ ತರ ಡ್ರೆಸ್ ಅಲ್ವಾ ತಂದಿರೋದು? ನಿತ್ಯ ಡ್ರೆಸ್ ಹಾಕೊಂಡಾಗ್ಲೇ ಅಲ್ವಾ ಗಂಗಾ ನಿತ್ಯ ತರ ಕಾಣಿಸೋದು. ಅಷ್ಟು ಮಾತ್ರ ಗೊತ್ತಿಲ್ವಾ ನನ್ಗೆ? ಗಂಗಾ ಹೇರ್ ಸ್ಟೈಲ್ ಕೂಡ ನಿತ್ಯ ಹಾಗೆ ಇರ್ಬೇಕು. ಇಲ್ಲಿ ನೋಡು, ಅದೊಂದು ಮರ್ತು ಹೋಗ್ಬೇಡ ನೀನು. ನನಗ್ ನೆನ್ಪಿದೆ ಬಿಡು ಪೌಡ್ರು. ಇಷ್ಟಕ್ಕೂ ಗಂಗಾ ಎಲ್ಲಿ? ಅದನ್ನ ಹೇಳೋಕೆ ಬಂದೆ. ಈಗಷ್ಟೇ ನಾನು ಹೇಳ್ದ, ಅವರು ಹತ್ರದಲ್ಲಿ ಇದಾರಂತೆ. 10 ನಿಮಿಷದಲ್ಲಿ ಗಂಗಾ ಇಲ್ಲಿರ್ತಾಳೆ.
ದೊಡ್ಡದಾಗಿದ್ಯಲ್ವಾ? ಅಭಿ ಅವರೇ, ನಿಮ್ ಫೋಟೋ ಕೂಡ ದೊಡ್ಡದಾಗಿ ಸುಂದರವಾಗಿದೆ. ಮತ್ತೆ ಜೈಸರ್ ಅಂದ್ರೆ ಏನ್ ಅನ್ಕೊಂಡಿದೆ ಕೇಶವ? ಫಂಕ್ಷನ್ ಕೂಡ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡು. ಬಂದ್ರಾ? ಬನ್ನಿ ಬನ್ನಿ, ಎಲ್ರು ನಿಮಗೋಸ್ಕರನೇ ವೇಟಿಂಗು. ನಿತ್ಯ ಕೂಡ ಬಂದಿದ್ದಾಳೆ. ಗಂಗನ ನಿತ್ಯ ಹಾಗೆ ಬದಲಾಯಿಸ್ಬೇಕು. ಅದನ್ನ ನಾನು ಹೇಗೋ ಪ್ಲಾನ್ ಮಾಡಿದೀನಿ, ನೀನ್ ಫಾಲೋ ಮಾಡು. ಸರಿ ಮೇಡಮ್. ಹಾ, ಅಭಿ, ದಿವ್ಯ, ಕೇಶವ, ನೀವು ನನ್ ಜೊತೆ ಬನ್ನಿ. ಜೈ ಅಂಕಲ್ ಕರೀತಿದ್ದಾರೆ. ಹಾ, ಬನ್ನಿ ಬನ್ನಿ ಬನ್ನಿ. ಮೇಡಮ್ ಅವರೇ ಬನ್ನಿ, ನಿಮ್ಗೆಲ್ಲಾನು ಪರಿಚಯ ಮಾಡಿಸ್ತೀನಿ. ಹಾಗಲ್ಲ ಅದಕ್ಕೆ. ಅಯ್ಯೋ, ಇದು ಮಕ್ಳ ಫಂಕ್ಷನ್ ಅಮ್ಮ, ಅವ್ರನ್ನ ಆರಾಮಾಗಿ ಬಿಟ್ಬಿಡು. ನೀನ್ ಕೂಲ್ ಡ್ರಿಂಕ್ಸ್ ಕುಡಿತ್ಯಾ? ಆಹಾ, ಬೇಡ ರೀ, ಸಂಕೋಚ ಬೇಡ ಮೇಡಮ್. ಇದು ನಮ್ ಫಂಕ್ಷನ್, ಕೂಲ್ ಡ್ರಿಂಕ್ ಕುಡಿಯೋಣ. ಬೇರರ್ ಇಲ್ಬಾ. ಮೀನಾಕ್ಷಿ ತಗೊಳಮ್ಮ. ತಗೊಳಮ್ಮ. ಪರವಾಗಿಲ್ಲ. ಅಯ್ಯೋ, ತಗೋಮ್ಮ, ತಗೋ ತಗೋ. ಅಯ್ಯಯ್ಯಯ್ಯೋ, ಕೈ ಜಾರ್ಬಿಡ್ತಮ್ಮ, ಏನೂ ಅನ್ಕೋಬೇಡ. ಅಯ್ಯೋ, ಎಂತ ಕೆಲಸ ಆಯ್ತಲ್ಲ, ಸೀರೆ ಎಲ್ಲ ಹಾಳಾಗೋಯ್ತು. ಸಾರಿ ಅಮ್ಮ. ಪರವಾಗಿಲ್ಲ ರೀ. ಜ್ಯೂಸ್ ಬಿದ್ದಿರೋ ಸೀರೆಲಿ ಫಂಕ್ಷನ್ ಅಲ್ಲಿ ಹೇಗಿರ್ತೀಯ? ಮನೆಗೆ ಹೋಗಿ ಇನ್ನೊಂದು ಸೀರೆ ಬದಲಾಯಿಸ್ಕೊಂಡ್ ಬರ್ತೀಯಾ? ಅಷ್ಟು ಟೈಮ್ ಇಲ್ವಲ್ಲ ರೀ. ಅದು ನಿಜಾನೇ. ಹಾ, ರೂಮಲ್ಲಿ ಒಂದು ಡ್ರೆಸ್ ಇದೆ, ಅದನ್ನ ಹಾಕೊಂಡ್ ಬರ್ತೀಯಾ? ಮೀನಾಕ್ಷಿ, ಕರ್ಕೊಂಡು ಹೋಗು. ಆಹಾ, ಡ್ರೆಸ್ ಯಾಕ್ರಿ? ಏನಾಗಲ್ಲ, ಪರವಾಗಿಲ್ಲ. ಇಲ್ಲಮ್ಮ, ಫಂಕ್ಷನ್ಗೆ ದೊಡ್ಡ ದೊಡ್ಡವರೆಲ್ಲ ಬಂದಿದ್ದಾರೆ. ಎಲ್ಲಾರ ಮುಂದೆನೂ ನೀನ್ ಹೀಗಿರೋದು ಚೆನ್ನಾಗಿರಲ್ಲ. ಮೀನಾಕ್ಷಿ, ಹೋಗಿ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಕರ್ಕೊಂಬಮ್ಮ. ಪರವಾಗಿಲ್ಲ ರೀ, ಆರೋಗತ್ತೆ ರೀ. ಅವಳು ಹೇರ್ ಸ್ಟೈಲ್ ಕೂಡ ಬದಲಾಯಿಸು, ಅಚ್ಚು ನಿತ್ಯ ತರಾನೇ ಇರ್ಬೇಕು. ಸರಿ ಮೇಡಮ್. ಮೇಡಮ್ ಅವರೇ, ನೀವು ಬೇಗ ನಡೀರಿ, ಫಂಕ್ಷನ್ ಟೈಮ್ ಆಗೋಗುತ್ತೆ. ನಡೀರಿ ನಡೀರಿ. ಅದಕ್ಕೆ ಹೋಗಮ್ಮ, ಹೋಗು. ಮಕ್ಕಳು ಇನ್ನೂ ಬಂದಿಲ್ಲ. ಸಾರ್ ನೋಡಿದರೆ ಬೈತಿದ್ದಾರೆ. ಮೀನಾಕ್ಷಿ ಫೋನ್ ಮಾಡಿದರೆ ಅಂದಿವೆ ಅಂತಿದ್ದಾಳೆ. ಅಪ್ಪ ಬಂದ್ರು. ನಿಂತ್ಕೊಳ್ಳಿ. ಬಂದ್ರ? ಮಕ್ಕಳು ಮಾತ್ರ ಬಂದಿದ್ದಾರೆ. ನಮ್ಮ ಮೀನಾಕ್ಷಿಯಲ್ಲಿ ನಿನಗೇನಾದ್ರೂ ಹೊಸದಾಗಿ ಮದುವೆ ಆಗಿದ್ಯಾನೋ? ಒಳ್ಳೆ ಮೀನಾಕ್ಷಿ ಅಂತ ತುಂಬಾ ಕನವರ್ಸ್ತಿದ್ಯಾ? ಜಾನ್ಕಿನ್ ಕರ್ಕೊಂಡು ನಿಮ್ ಮೀನಾಕ್ಷಿ ಡೆಕೋರೇಷನ್ ಎಲ್ಲ ನೋಡೋದಕ್ ಹೋಗಿದಳ್ ಕಣೋ, ಚಿಂತೆ ಮಾಡ್ಬೇಡ. ಮೊದ್ಲು ಮಕ್ಕಳನ್ನ ಜೈ ಹತ್ರ ಕರ್ಕೊಂಡು ಹೋಗೋಣ. ಇಲ್ಲ, ಸಾರ್ ಇಲ್ಲಿಗೆ ಬರ್ತಾರೆ, ನೀವು ಸ್ವಲ್ಪ ವೆಯ್ಟ್ ಮಾಡಿ. ಸಾರ್ ಮಕ್ಕಳು ಬಂದ್ರು ಸಾರ್. ಇಲ್ಲೋಡೋ ಮಣಿ, ನೀನ್ ಹೋಗಿ ಫೋಟೋ ತೆಗಿ. ಅಜ್ಜಿ, ಚಿಕ್ಕಮ್ಮ, ಆಂಟಿ, ನಿತ್ಯ, ಮಕ್ಕಳು ಬಂದ್ರಂತೆ, ಬೇಗ ಬನ್ನಿ. ನಡಿ. ಆಲ್ ಆಫ್ ಯು ಪ್ಲೀಸ್ ಕಮ್. ಬನ್ನಿ ಸರ್. ಈ ಡ್ರೆಸ್ ಹಾಕೊಳ್ಳಿ ಮೇಡಮ್ ಅವರೇ. ಚಿಚ್ಚಿ, ನಾನು ಇಂಥ ಡ್ರೆಸ್ ಹಾಕೊಳ್ಳೋದು ಅಂದ್ರೇನು ಅದಕ್ಕೆ ಚೆನ್ನಾಗಿರಲ್ಲ. ಏನು ಆಗಲ್ಲ ಮೇಡಮ್ ಅವರೇ, ಇವಾಗ ಟ್ರೆಂಡ್ ಇದೆ. ಆದ್ರೂ ಸರಿ, ಇಬ್ರು ಮಕ್ಳು ತಾಯಿ ಇಂಥ ಡ್ರೆಸ್ ಹಾಕೊಂಡ್ರೆ ನೋಡೋರು ಏನ್ ಅನ್ಕೋತಾರೆ? ಅದಕ್ಕೆ ಏನು ಅನ್ಕೊಳ್ಳಲ್ಲ ಮೇಡಮ್, ಈ ಕಾಲದಲ್ಲಿ ಹೀಗೆ ಇರ್ಬೇಕು.
ನನಗ್ ಕೂಡ ಹೀಗೆ ಇರ್ಬೇಕು ಅಂತ ಆಸೆ ಆದ್ರೆ ಅವ್ರು ಒಪ್ಕೊಳ್ಳೋದಿಲ್ಲ. ಆದ್ರೂ ನೀವು ಇಬ್ರು ಮಕ್ಳು ತಾಯಿ ತರ ಕಾಣಿಸ್ತೀರಾ ಏನು? ಈ ಡ್ರೆಸ್ ಹಾಕೊಂಡ್ರೆ ನೀವಿನ್ನು ಯಂಗ ಕಾಣ್ತೀರಾ. ನನಗಿಂತದೆಲ್ಲ ಬೇಡ ಅದಕ್ಕೆ. ನೀವು ಈ ಡ್ರೆಸ್ ಹಾಕೊಂಡ್ರೆ ಮಕ್ಳು ಕೂಡ ಇಷ್ಟಪಡ್ತಾರೆ. ಈ ಡ್ರೆಸ್ಗೆ ತಕ್ಕ ಹಾಗೆ ನಿಮ್ಗೆ ಹೇರ್ ಸ್ಟೈಲ್ ಕೂಡ ಮಾಡ್ತೀನಿ. ನೀವು ದೊಡ್ಡ ಮಾಡೆಲ್ ತರ ಇರ್ತೀರಾ ಮೇಡಮ್. ಬೇಡ ಅನ್ಬೇಡಿ ಮೇಡಮ್ ಪ್ಲೀಸ್. ಬೇಡ ಅದಕ್ಕೆ. ಹಾಕೊಳ್ಳಿ ಮೇಡಮ್ ಅವರೇ, ಚೆನ್ನಾಗಿರುತ್ತೆ. ಮೊದ್ಲು ಹೋಗಿ ಈ ಡ್ರೆಸ್ ಹಾಕೊಂಡ್ ಬನ್ನಿ. ಅಯ್ಯೋ, ನೀವು ಬಂದ್ಮೇಲೆ ಹೇರ್ ಸ್ಟೈಲ್ ಕೂಡ ಸೆಟ್ ಮಾಡ್ತೀನಿ. ಹೋಗಿ 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 ಮೇಡಮ್, ಹೋಗಿ. ಇಲ್ಲಿ ಕೊಡು ಸರ್. ವೆಲ್ಕಮ್ ದಿವ್ಯಾ. ವೆಲ್ಕಮ್ ಅಭಿ. ಡೆಕೋರೇಷನ್ ಹೇಗಿದೆ? ತುಂಬಾ ಚೆನ್ನಾಗಿದೆ ರೀ. ನಮ್ ಹುಟ್ಟಿದ ಹಬ್ಬ ಯಾವತ್ತೂ ಇಷ್ಟು ಗ್ರ್ಯಾಂಡ್ ಆಗಿ ನಡೆದೇ ಇಲ್ಲ. ಥ್ಯಾಂಕ್ ಯು ರೀ. ನೋ ಥ್ಯಾಂಕ್ಸ್ ಬಂಗಾರ. ಬಿ ಹ್ಯಾಪಿ. ಹೌಸ್ ಇಟ್ ಅಭಿ? ಓಕೆ, ಇದೆಲ್ಲ ನಮಗೋಸ್ಕರನೇ ಮಾಡಿದ್ದೀರಾ? ನಿಮ್ಗೋಸ್ಕರನೇ ಅಭಿ. ನಿಮ್ ಹುಟ್ಟಿದ ಹಬ್ಬನ ಅದ್ದೂರಿಯಾಗಿ ಮಾಡ್ತಿದೀವಿ. ಅಭಿ, ದಿವ್ಯಾ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಆಂಟಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಇವತ್ತು ನಿಮ್ ಬರ್ಡೇ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಇಲ್ಲ ಅಂದಿದ್ರೆ ನಾನೇ ನಿಮ್ ಬರ್ಡೇ ಪಾರ್ಟಿನ ಮಾಡಿಸ್ತಿದ್ದೆ. ನೀವ್ ಮಾಡಿದ್ರೆ ಒಂದು, ನಾವು ಮಾಡಿದ್ರೆ ಒಂದು ಅತ್ಗೆ. ನಾವೆಲ್ಲರೂ ಒಂದೇ ಫ್ಯಾಮಿಲಿ. ನಾವು ಕೂಡ ನಿಮ್ ಫ್ಯಾಮಿಲಿನೇನಾ ಆಂಟಿ? ಹೌದು ಬಂಗಾರ, ನಾವೆಲ್ಲ ಒಂದೇ ಕುಟುಂಬ. ಹೌದು, ನಿಮ್ಮಮ್ಮ ಎಲ್ಲಮ್ಮ? ನಮ್ಮಮ್ಮ ಇವರಮ್ಮ ಆ ಕಡೆ ಹೋದ್ರು ಅಜ್ಜಿ ಅವರೇ. ಡೆಕೋರೇಷನ್ ಎಲ್ಲ ನೋಡ್ತಾರಂತೆ. ನಿಮಗೋಸ್ಕರ ತುಂಬಾ ಐಟಮ್ಸ್ ವೆಯ್ಟ್ ಮಾಡ್ತಾ ಇದೆ, ನಡೀರಿ. ಅಮ್ಮಯ್ಯ, ತಾತ್ಕಾಲಿಕವಾಗಿ ಗಂಡಂತರ ತಪ್ತು ಚಂದ್ರಿಕಾ. ಇವಾಗೇನೋ ಗಂಗಾನ ಇವನು ನೋಡ್ದಾಗೆ ತಡೆದಿದ್ದೀವಿ. ಫಂಕ್ಷನ್ ಪೂರ್ತಿ ಆಗೋವರೆಗೂ ಹೀಗೆ ಮಾಡಬೇಕು. ಗಂಗಾನ ಮೀನಾಕ್ಷಿ ನೋಡ್ಕೋತಾಳೆ, ನಿತ್ಯನ ನಾನು ನೋಡ್ಕೋತೀನಿ. ಮಕ್ಕಳನ್ನ ಮಾತ್ರ ನೀವೇ ನೋಡ್ಕೊಳ್ಳಿ. ಯಾರು ಯಾರನ್ನೂ ಭೇಟಿ ಆಗಬಾರ್ದು. ಈ ಪ್ಲ್ಯಾನ್ ತಡೆಯೋದಕ್ಕೆ ಯಾರು ಅಡ್ಡ ಬರ್ತಾರೋ ನೋಡೋಣ. ಸ್ವಾಮಿ, ಡೆಕೋರೇಷನ್ ಬೊಂಬಾಟಾಗಿಲ್ವಾ? ದುಡ್ಡಿರೋರಲ್ವಾ ಸರ್, ಇಷ್ಟು ಮಾತ್ರ ಖರ್ಚು ಮಾಡಲ್ವಾ? ಕರೆಕ್ಟಾಗಿ ಹೇಳ್ದೆ ಬಿಡು. ಹೌದು, ನನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಯಾರು ಬಂದಿಲ್ವಲ್ಲ, ಯಾಕೆ? ಬ್ಯಾಂಡು ಮೇಳ ಜೊತೆ ಎದುರುಗಡೆ ಬಂದು ವೆಲ್ಕಮ್ ಹೇಳೋದಕ್ಕೆ ನೀವೇನ್ ರೂಪಾ ಮೇಡಮ್ ಅವ್ರ ಅಳಿಯ ಅಲ್ವಲ್ಲ ಸರ್? ಆಗ್ತೀನಯ್ಯ, ಸದ್ಯದಲ್ಲೇ ನಿತ್ಯಗೆ ಹಸ್ಬೆಂಡ್ ಆಗ್ತೀನಿ, ರೂಪಾ ಅವ್ರಿಗೆ ಅಳಿಯ ಆಗ್ತೀನಿ. ಆಗ ನನ್ನ ತಾತ ಆಗಿರ್ತೀನೋ ಏನೋ. ಸ್ವಾಮಿ, ಡೋಂಟ್ ಇರಿಟೇಟ್ ಮೀ. ಮೊದಲು ನಿತ್ಯ ಎಲ್ಲಿದ್ದಾಳ ನೋಡು. ನಿತ್ಯ ಬೇಬಿ ಎಲ್ಲಿದೆಯಾ?
ನನಗೆ ಇರಿಟೇಟಿಂಗ್ ಆಗಿದೆ. ನನಗೆ ಮಾತ್ರ ಎಕ್ಸೈಟಿಂಗ್ ಆಗಿದೆ. ವಾಟ್? ಅಂದಾಗೆ ಈ ಇಳೆಯ ರಾಜ ಹೇಗ್ ಕಾಣಿಸ್ತಾ ಇದ್ದಾನೆ? ನೀವ್ ಹೇಗಿದ್ರೆ ನನಗೇನು? ಅದೇನು ಅವತ್ತು ನೀವು ನೋಡಿ, ಅವತ್ತು ಏನೋ ಮಾಡ್ತೆ ಅಂತ ಯಾವಾಗ್ಲೂ ಹಾಗೆ ಮಾಡ್ತೀನಿ ಅಂತ ಅನ್ಕೋಬೇಡಿ. ನಿಮ್ ಲಿಮಿಟ್ಸ್ ಅಲ್ಲಿ ನೀವಿದ್ರೆ ಬೆಟರ್. ಹಾಗಲ್ಲ ರೀ, ಅವತ್ತು ನೀವು ಆಲ್ಮೋಸ್ಟ್ ನಂಗೆ. ಪ್ಲೀಸ್ ಫರ್ಗೆಟ್ ಅಬೌಟ್ ದ್ಯಾಟ್. ಲೀವ್ ಮೀ ಅಲೋನ್. ಅರೆ ಅದೇನು ಅವತ್ತು ಹೃದಯೋದಯ ಅಂದೆ? ಏನಯ್ಯ ಸ್ವಾಮಿ, ದಿನಕ್ಕೊಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾಳಲ್ಲಯ್ಯ. ನಿಮಗೆ ನಾನು ಮೊದಲೇ ಹೇಳಿದ್ದೆ ಅಲ್ವಾ ಸರ್, ನಿಮ್ಮ ಜೊತೆ ಅವರು ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ. ಅನವಶ್ಯಕವಾಗಿ ಟೈಮ್ ವೇಸ್ಟು ಸರ್. ವಾಪಸ್ ಹೋಗೋಣ ಬನ್ನಿ. ನಿಜವಾಗ್ಲೂ ವಾಪಸ್ ಹೋಗಲ್ಲ. ಅವಳು ಮೈಂಡ್ ಸೆಟ್ ಚೇಂಜ್ ಆದ್ರೂ ನನ್ನ ಮೈಂಡ್ ಸೆಟ್ ಮಾತ್ರ ಹಾಗೇ ಇದೆ. ಇವತ್ತು ಅವಳಿಗೆ ಹೇಗಾದ್ರೂ ಪ್ರಪೋಸ್ ಮಾಡ್ತೀನಿ, ಲವ್ ಅಲ್ಲಿ ಬೀಳಿಸ್ತೀನಿ. ಎಷ್ಟು ಹೇಳಿದ್ರು ಕೇಳಲ್ಲ ಅಲ್ವಾ? ನಡೀರಿ. ನಿನಗೆ ಹೇಳ್ತೀನಿ ಬಾರಯ್ಯ. ನೀ ಬಾಯಿಲಿ. ಎಲ್ಲೋ ನಿಮ್ಮಮ್ಮ? ಎಲ್ಲಿ? ಅಮ್ಮ ಸೇಫ್ ಅಪ್ಪ, ನೀವು ಹುಷಾರಾಗಿರಿ. ಇನ್ನೊಂದ್ಸರಿ ಹುಷಾರ್ ಗಿಷಾರ್ ಅಂತ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀವಿ. ನೀವು ಮೂರ್ಖ ಶತಮೂರ್ಖ. ಮೊದಲು ನಿಮ್ಮ ಅಮ್ಮ ಎಲ್ಲೋದ್ಲು ಅಂತ ಹೇಳು. ಅಮ್ಮ ಮೇಡಮ್ ಅವರು ಡೆಕೋರೇಷನ್ ನೋಡಕ್ ಹೋಗಿದಾರಪ್ಪ. ಟೆನ್ಷನ್ ಮಾಡ್ಕೊಳ್ಬೇಡಿ, ಬಂದ್ಬಿಡ್ತಾರೆ. ನಿಜ ಹೇಳು, ನಿಮ್ಮ ಅಮ್ಮ ನೀನು ಸೇರಿ ಏನೋ ಪಿತೂರಿ ನಡೆಸ್ತಿದ್ರ ತಾನೆ? ಅಯ್ಯೋ ಅಪ್ಪ, ನಿಮಗ್ ಗೊತ್ತಾಗ್ದಾಗೆ ನಾವೇನಾದ್ರೂ ಮಾಡಿದೀವ? ಅಷ್ಟೊಂದು ವಿನಯ ಬೇಡ ಕಣೋ. 2-3 ದಿನದಿಂದ ನೋಡ್ತಾನೆ ಇದ್ದೀನಿ, ನಿಮ್ಮ ಬಿಹೇವಿಯರ್ ಅಲ್ಲಿ ಏನೋ ಡಿಫ್ರೆನ್ಸ್ ಕಾಣಿಸ್ತಿದೆ. ಜಾನಕಿ ದೇವಿ ಅವ್ರನ್ನ ಮೇಡಮ್ ಅಂತಿದ್ದೀರಾ, ಮಕ್ಕಳನ್ನ ಯಜಮಾನ್ರೆ ಅಮ್ಮ ಅಂತಿದ್ದೀರಾ, ನನ್ನೇನೋ ಹುಷಾರಾಗಿರಿ ಅಂತಿದ್ದೀರಾ. ನನಗೆ ಗೊತ್ತಿಲ್ದೇನೆ ಏನೋ ಮುಚ್ಚಿಡ್ತಿದ್ರ ಕಣೋ. ಜೊತೆಗೆ ರಾಮಕೃಷ್ಣ ಚಂದ್ರಿಕಾ ಅವ್ರ ಜೊತೆ ಏನೋ ಗುಸುಗುಸು ಮಾತಾಡ್ತಿದ್ರ. ಎಲ್ಲ ನಿಮ್ ಸೇಫ್ಟಿಗೋಸ್ಕರನೇ ಅಪ್ಪ. ಮತ್ತೆ ಸೇಫ್ಟಿ ಅಂದೆ ಅಂದ್ರೆ ಲೇ, 5 ನಿಮಿಷದಲ್ಲಿ ನಿಮ್ಮ ಅಮ್ಮ ನನ್ನ ಮುಂದೆ ಇರ್ಲಿಲ್ಲ ಅಂದ್ರೆ ನನ್ನಲ್ಲಿ ರಾಕ್ಷಸ ನೋಡ್ತೀರಾ? ಅರ್ಥ ಆಯ್ತಾ? ಅಪ್ಪ, ಅಮ್ಮ ಮೇಡಮ್ ಅವ್ರನ್ನ ಕರ್ಕೊಂಡು ಎಲ್ಲಿಗೆ ಹೋಗಿದ್ಯಾ? ಹುಷಾರಾಗಿ ಬನ್ನಿ ಮೇಡಮ್. ಬೇಡ ಅಂತ ಕೇಳ್ತೇನೆ ನನಗೆ ಈ ಡ್ರೆಸ್ ಹಾಕ್ಸಿದ್ದೀರಾ. ಅಯ್ಯೋ, ಹುಷಾರು ಮೇಡಮ್. ಹೇರ್ ಸ್ಟೈಲ್ ಕೂಡ ಬದಲಾಯಿಸಿದ್ದೀರಾ. ಜೊತೆಗೆ ಈ ಎತ್ತರ ಇರೋ ಚಪ್ಪಲಿ ಬೇರೆ. ನಡೆಯೋದಕ್ಕೆ ಆಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ. ಅದಕ್ಕೆ ಸ್ವಲ್ಪ ಹೊತ್ತು ನಡೆದ್ರೆ ಅಭ್ಯಾಸ ಆಗೋಗುತ್ತೆ ಮೇಡಮ್. ನಾನು ನಿಮ್ ಪಕ್ಕದಲ್ಲಿ ಇರ್ತೀನಲ್ವಾ, ನಿಮ್ಗೆ ಯಾವುದೇ ತೊಂದರೆ ಆಗ್ದಿರೋಗ್ ನೋಡ್ಕೊಂತೀನಿ. ಈ ಅವತಾರದಲ್ಲಿ ನಾನು ಎಲ್ರ ಮುಂದೆನೂ ಹೇಗೆ ಹೋಗೋದು? ನನಗೆ ಒಂಥರ ಆಗ್ತಿದೆ. ನಾನು ಅಲ್ವೇನೋ ಅನ್ನಿಸ್ತಿದೆ. ಹೌದು, ನೀವು ಜಾನಕಿ ದೇವಿ ಅವರಲ್ಲ, ಮೇಡಮ್ ಅವರು. ಏನ್ ಮೇಡಮೋ ಏನೋ, ನಾನು ಯಾಕೆ ಹಾಗೆ ಕರಿತಿದ್ದೀರೋ ನನಗೇನೋ ಅರ್ಥನೇ ಆಗ್ತಿಲ್ಲ. ಎಲ್ಲ ನಿಮ್ಮೊಳ್ಳೇದಕ್ಕೋಸ್ಕರನೇ ಮೇಡಮ್ ಅವರೇ. ನೀವು ಮಕ್ಕಳು ಚೆನ್ನಾಗಿರ್ಬೇಕು. ಮಕ್ಕಳು ಕೇಕ್ ಕಟ್ ಮಾಡೋದನ್ನ ನೋಡಬೇಕು ಅನ್ನಿಸ್ತಾ ಇದೆ. ಆದರೆ ಮುಂದೆ ಹೋಗಬೇಕು ಅಂದರೆ ಕಷ್ಟ ಆಗ್ತಿದೆ. ಇಷ್ಟು ದೂರ ಬಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋಗಾಗಿದೆ. ಏನೂ ಆಗಲ್ಲ ಮೇಡಮ್ ಅವರೇ. ಮುಂದೆ ಹೋಗೋದಕ್ಕೆ ನಿಮ್ಗೆ ಕಷ್ಟ ಆದರೆ ಹಿಂದೆ ನಿಂತ್ಕೊಂಡೆ ಕೇಕ್ ಕಟಿಂಗ್ ನೋಡೋಣ. ಇಲ್ಲಿಂದ ಅಲ್ಲಿ ನಡೆಯೋದೆಲ್ಲ ಕಾಣಿಸುತ್ತೆ ಅಲ್ವಾ?